ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಜಾತಿವಾದಿ ಕೋಮುವಾದಿ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲಕ ಅವರು ಈ ಒಂದು ಅಧಿಕಾರನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿಲ್ಲ ಅಂತಂದ್ರೆ ನೀವು ಗೃಹ ಮಂತ್ರಿ ಆಗಕ್ಕೂ ಸಾಧ್ಯ ಆಗ್ತಿದ್ದಿಲ್ಲ, ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಕ್ಕೂ ಸಾಧ್ಯ ಆಗ್ತಿದ್ದಿಲ್ಲ. ಇಂಥ ಒಂದು ಸಂವಿಧಾನದ ಶಿಲ್ಪಿ ಈ ದೇಶದ ಕೋಟ್ಯಾಂತರ ಶೋಷಿತ ಬಡವರ, ಮಹಿಳೆಯರ, ಅಲ್ಪಸಂಖ್ಯಾತರ ಒಂದು ಆಶಾಕಿರಣವಾದಂಥ ಈ ಒಂದು ಶೋಷಿತ ಜನಾಂಗಕ್ಕೆ, ನಗರ ವಂಚಿತ ಸಮುದಾಯಗಳಿಗೆ ಸಾಕಷ್ಟು ಕಾನೂನು ರೀತಿಯಲ್ಲಿ ಯೋಜನೆಗಳನ್ನು ಕೊಟ್ಟಂತ, ಈ ಒಂದು ಬೆಳಕು ಕೊಟ್ಟಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವಾಗುವಂತ ರೀತಿಯಲ್ಲಿ ಮಾತಾಡ್ತಿರಲ್ಲ, ನಿಮ್ಗೆ ಏನಾದ್ರ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಸುಮಾರು 10 ದಿವಸದಿಂದ ಇಡೀ ದೇಶಾದ್ಯಂತ ತಮ್ಮ ವಿರುದ್ಧ ಹೋರಾಟಗಳಾಗತ್ತವು. ಆ ಹೋರಾಟಗಳು ತಮ್ಮ ವಿರುದ್ಧ ಆದರೂ ಕೂಡ ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಇಲ್ಲ. ಸ್ವಲ್ಪ ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಈ ಕೋಟ್ಯಾಂತರ ಜನ ಏನ್ ಬೀದಿಗಿಳಿದು ಹೋರಾಟ ಮಾಡಕತ್ತಾರ, ತಕ್ಷಣ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿದ್ರಿ. ನಿಮ್ಗ ಈ ದೇಶದ ಸಂವಿಧಾನ ಬೇಕಾಗಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳು ಬೇಕಾಗಿಲ್ಲ. ನಿಮ್ಗೆ ಬೇಕಾಗಿರೋದು ಮನುಸ್ಮೃತಿ, ನಿಮ್ಗೆ ಬೇಕಾಗಿರೋದು ಅಧಿಕಾರದ ಆಸೆ. ಈ ಒಂದು ಸಂವಿಧಾನ ವಿರೋಧಿ ತಾವೇನು ಹೇಳಿಕೆ ಕೊಟ್ಟಿದ್ರಿ, ಈ ಹೇಳಿಕೆಗಾಗಿ ಇಡೀ ದೇಶಾದ್ಯಂತ ಸಾಕಷ್ಟು ಹೋರಾಟಗಳಾಗ್ತವೆ. ಕೇಂದ್ರ ಸರ್ಕಾರದವರು ಹೋರಾಟಗಳು, ಬೀದಿಗಳು ಜನ ಹೋರಾಟ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೂವರೆಗೂ ತಾವು ಆಗ ಆ ಹುದ್ದೆಯಲ್ಲಿ ಇದಿರಲ್ಲ, ಈ ಅಧಿಕಾರದ ಆಶೆ ತಾವು ಬಿಟ್ಟು ದಯವಿಟ್ಟು ಈ ರಾಜ್ಯದ ಬಡ ಜನರಿಗೆ, ಕೋಟ್ಯಾಂತರ ಜನರಿಗೆ ಕ್ಷಮೆ ಯಾಚಿಸಬೇಕಂತೇಳಿ ಈ ಹೋರಾಟದ ಮೂಲಕ ಒತ್ತಾಯ ಮಾಡ್ತಾ ಇದೀವಿ.